Coming to the question number 3, so it is about Red Sea. Consider the following statements. Red Sea receives very little precipitation in any form. ಅಂದರೆ ರೆಡ್ ಸೀನಲ್ಲಿ ತುಂಬ ಮಳೆಯ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋ ವಾಟರ್ ಎಂಟರ್ಸ್ ದಿ ರೆಡ್ ಸಿ ಫ್ರಾಮ್ ರಿವರ್ಸ್. ಸೊ ಯಾವುದೇ ರೀತಿ ನದಿಯಿಂದ ರೆಡ್ ಸಿಗೆ ವಾಟರ್ ಎಂಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಸೊ ದೇ ಆರ್ ಆಸ್ಕಿಂಗ್ ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌವ್ ಇಸ್ ಕರೆಕ್ಟ್. ಸೊ ರೆಡ್ ಸಿ ಇಟ್ ಕಮ್ಸ್ ಅಂಡರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸೊ ಇವಾಗ ನಾವು ಪ್ರೆಷರ್ ಬೆಲ್ಟ್ಸ್ನ ಗ್ಲೋಬಲ್ಲಿ ಮ್ಯಾಪ್ ಮಾಡ್ತಾ ಹೋದಾಗ, ಲೊಕೇಟ್ ಮಾಡ್ತಾ ಹೋದಾಗ, ರೆಡ್ ಸಿ ಇಟ್ ಫಾಲ್ಸ್ ಇನ್ ದ ಏರ್ ಇನ್ ದ ಝೋನ್ ಆಫ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್. ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಎಲ್ಲಿರುತ್ತೆ ಅಲ್ಲಿ ಏನಾಗ್ತಿರುತ್ತೆ, ಏರು ಡಿಸೆಂಡ್ ಆಗ್ತಾ ಇರುತ್ತೆ, ಮೇಲಿಂದ ಕೆಳಗಡೆ ಡಿಸೆಂಡ್ ಆಗ್ತಾ ಇರುತ್ತೆ. ಸೊ ಈ ರೀತಿ ಡಿಸೆಂಡ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಏನಾಗುತ್ತೆ, ಇವಾಪರೇಷನ್ ಜಾಸ್ತಿ ಆಗ್ತಿರುತ್ತೆ. ಸೊ ಅಲ್ಲಿ ಇವಾಪರೇಷನ್ ಜಾಸ್ತಿ ಆಗುತ್ತೆ ಆ್ಯಂಡ್ ದೆನ್ ದೇರ್ ಇಸ್ ನೋ ಆರ್ ವೆರಿ ಲಿಟಲ್ ಫಾರ್ಮೇಷನ್ ಆಫ್ ದಿ ವಾಟ್ ಇಸ್ ದಿಸ್ ಕ್ಲೌಡ್ ಫಾರ್ಮೇಷನ್ ಬಿಕಾಸ್ ಆಫ್ ದಿ ಡಿಸೆಂಡಿಂಗ್ ಏರ್ ಡಿಸೆಂಡ್ ಆಗ್ತಿರೋದ್ರಿಂದ ಅಲ್ಲಿ ಯಾವುದೇ ರೀತಿಯಾದ ಕ್ಲೌಡ್ ಫಾರ್ಮೇಷನ್ ಆಗ್ತಿರಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ರೀಸನ್. ಈ ಕ್ಲೌಡ್ ಫಾರ್ಮೇಷನ್ ಆಗ್ತಿಲ್ಲ, ಕಂಡೆನ್ಸೇಷನ್ ಆಗ್ತಿಲ್ಲ ಅಂತಂದರೆ ಸೊ ಅಲ್ಲಿ ಯಾವುದೇ ರೀತಿಯ ಮಳೆ ಆಗುವಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಟೇಟ್ಮೆಂಟ್ 1. ಸೊ ಸ್ಟೇಟ್ಮೆಂಟ್ 1 ಇಟ್ ಈಸ್ ಕರೆಕ್ಟ್. ರೀಸನ್ ಬೀಯಿಂಗ್ ರೆಡ್ ಸಿ ಇಟ್ ಫಾಲ್ಸ್ ಅಂಡರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್, ರೈಟ್. ದೆನ್ ಕಮಿಂಗ್ ಟು ದಿ ಸ್ಟೇಟ್ಮೆಂಟ್ 2, ನೋ ವಾಟರ್ ಎಂಟರ್ಸ್ ದಿ ರೆಡ್ ಸಿ ಫ್ರಾಮ್ ರಿವರ್ಸ್. ಸೊ ಯಾವುದೇ ನದಿ ರೆಡ್ ಸಿಗೆ ಎಂಟರ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ರೆಡ್ ಸಿ ಪ್ರೀವಿಯಸ್ ಇಯರ್ UPSC ಕ್ವಶನಲ್ಲಿ ಯಾವ ರೀತಿ ಇತ್ತಂತಂದರೆ, ಸೊ ಪ್ರೀವಿಯಸ್ ಇಯರ್ UPSC ಕ್ವಶನ್ ನೀವು ಸಾಲ್ವ್ ಮಾಡಿದ್ರೆ ಮ್ಯಾಪ್ ಬೇಸ್ಡ್ ಕ್ವಶನಲ್ಲಿ ಅಲ್ಲಿ ನೀವು ರೆಡ್ ಸಿ ರಿಲೇಟೆಡ್ ಅಥವಾ ಕಂಟ್ರೀಸ್ ಸರೌಂಡಿಂಗ್ ರೆಡ್ ಸಿ ಸ್ಟಡಿ ಮಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿದರೆ ಮ್ಯಾಪ್ನ ಕೇರ್ಫುಲ್ ಆಗಿ, ಸೊ ಯಾವುದೇ ಒಂದು ರಿವರು ರೆಡ್ ಸಿನ ಎಂಟರ್ ಆಗಲ್ಲ. ನೋ ರಿವರ್ ಜಾಯಿನ್ಸ್ ದಿ ರೆಡ್ ಸಿ. ಸೊ ದಟ್ ಈಸ್ ದ ಮೀನಿಂಗ್. ಸೊ ಆ ಆ್ಯಂಗಲಿಂದ ಕೂಡ ಏನಿದೆ ಸ್ಟೇಟ್ಮೆಂಟ್ 2 ಇಟ್ ಈಸ್ ಕರೆಕ್ಟ್. ಸೊ ನೋ ರಿವರ್ ಎಂಟರ್ಸ್ ದಿ ರೆಡ್ ಸಿ. ಸೊ ಇಟ್ ಈಸ್ ಅ ಮ್ಯಾಪ್ ಬೇಸ್ಡ್ ಕ್ವಶನ್. ಇದನ್ನೆಲ್ಲೂ ನಾವು ಓದಿರಬೇಕು ಅಂತ ರೂಲ್ಸ್ ಇಲ್ಲ. ಸೊ ಕಮಿಂಗ್ ಟು ದ ಮ್ಯಾಪ್, ಸೊ ಹಿಯರ್ ವಿ ಹ್ಯಾವ್ ರೆಡ್ ಸಿ. ಸೊ ಇಲ್ಲಿ ರೆಡ್ ಸಿ ಇದೆ. ಸೊ ರೆಡ್ ಸಿ ಇದೆ, ಇಲ್ಲಿ ಯಾವುದಾದ್ರೂ ರಿವರ್ ರೆಡ್ ಸಿ ಜಾಯ್ನ್ ಆಗುತ್ತಾ? ಆಗಲ್ಲ. ಸೊ ಇಲ್ಲಿ ಇರ್ತಕ್ಕಂಥ ಈ ರಿವರ್ ಏನಿದೆ, ನೈಲ್ ರಿವರ್, ಇಟ್ ಎಂಟರ್ಸ್ ಆ್ಯಂಡ್ ಇಟ್ ಜಾಯಿನ್ಸ್, ಇಟ್ ಫಾರ್ಮ್ಸ್ ದಿ ಡೆಲ್ಟಾ ಇನ್ ಮೆಡಿಟರೇನಿಯನ್ ಸಿ, ರೈಟ್. ಸೊ ನೋ ರಿವರ್ ಎಂಟರ್ಸ್ ದಿ ರೆಡ್ ಸಿ. ದೇರ್ ಇಸ್ ನೋ ಮಾರ್ಕಿಂಗ್ ಆಫ್ ಬ್ಲೂ ಲೈನ್. ಸೊ ಇಲ್ಲಿ ಯಾವುದೋ ಒಂದು ಬ್ಲೂ ಲೈನು ರೆಡ್ ಸಿ ಎಂಟರ್ ಆಗೋದು ತೋರಿಸ್ತಾ ಇಲ್ಲ. ಸೊ ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ನೌ ವಿ ಹ್ಯಾವ್ ಟು ಸಿ. ಸೊ ಇವಾಗ ಏನಾಗ್ತಾ ಇದೆ, ಬಿಕಾಸ್ ಆಫ್ USA, ಇರಾನ್ ಆ್ಯಂಡ್ ಇಸ್ರೇಲ್ ವಾರ್, ರೆಡ್ ಸಿ ಮತ್ತು ಪರ್ಷಿಯನ್ ಗಲ್ಫ್ ನ್ಯೂಸಲ್ಲಿದೆ. ಸೊ ಈ ವರ್ಷ 2026 ಪ್ರಿಲಿಮ್ಸಲ್ಲಿ ಪರ್ಷಿಯನ್ ಗಲ್ಫ್ ಅಥವಾ ರೆಡ್ ಸಿ ಮೇಲೆ ಅಥವಾ ಮೆಡಿಟರೇನಿಯನ್ ರೀಜಿಯನ್ ಅಥವಾ ಕಂಟ್ರೀಸ್ ಸರೌಂಡಿಂಗ್ ಮೆಡಿಟರೇನಿಯನ್ ಸಿ ಏನಿದೆ, ಸೊ ಅದ್ರ ಮೇಲೆ ಎಕ್ಸಾಮಲ್ಲಿ ಕ್ವಶನ್ ಬರೋ ಸಾಧ್ಯತೆಗಳಿದೆ, ಮ್ಯಾಪ್ ಬೇಸ್ಡ್ ಕ್ವಶನ್, ರೈಟ್. ನಾವು ರೆಡ್ ಸಿ ಸರೌಂಡಿಂಗ್ ಕಂಟ್ರೀಸ್ ಏನಿದೆ ಅಂತ ನಾವು ನೋಡೋದಾದರೆ ಸೌದಿ ಅರೇಬಿಯಾ ಇದೆ, ಯೆಮೆನ್ ಇದೆ, ಇಲ್ಲಿ ಎರಿಟ್ರಿಯಾ ಇದೆ, ದೆನ್ this is Eritrea, this is Egypt. So here we have this is Sinai Peninsula, this is also Egypt. So these are the countries that share border or that are open to the Red Sea. Illi Jordan ide, right. Here we have Egypt. So then here we have Bab el Mandab Strait. This Bab el Mandab Strait, it connects the Red Sea with Gulf of Aden. So here we have Persian Gulf. Persian Gulf, it is in news because of Iran, Israel and USA conflict. So now you have to comment what are the countries that surround the Persian Gulf. Persian Gulf ಯಾವ countries surround ಮಾಡುತ್ತೆ ಅದನ್ನು ಕಮೆಂಟ್ ಮಾಡಿ. And which strait joins, so ಇಲ್ಲೊಂದು ಸ್ಟ್ರೇಟ್ ಇದೆ, ಅದು ಯಾವ ಸ್ಟ್ರೇಟು, and which joins Persian Gulf to Indian Ocean or Arabian Sea. So Arabian Sea ಏನಿದೆ, ಸೊ ಈ ಅರೇಬಿಯನ್ ಸಿಗೆ ಪರ್ಷಿಯನ್ ಗಲ್ಫ್ನ ಜಾಯಿನ್ ಮಾಡ್ತಕ್ಕಂಥ ಸ್ಟ್ರೇಟ್ ಯಾವುದು, ಸೊ ಅದನ್ನು ಕಮೆಂಟ್ ಮಾಡಿ. ಸೊ ಕಮಿಂಗ್ ಟು ದ ಆನ್ಸರ್ ಆ್ಯಂಡ್ ಎಕ್ಸ್ಪ್ಲನೇಷನ್, ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್. ಸೊ ಸ್ಟೇಟ್ಮೆಂಟ್ 1 ಇಟ್ ಈಸ್ ಕರೆಕ್ಟ್ ಬಿಕಾಸ್ ಸೊ ರೆಡ್ ಸಿ ಇಟ್ ಈಸ್ ಇನ್ ಬಿಟ್ವೀನ್ ಸಹರಾ ಆ್ಯಂಡ್ ಅರೇಬಿಯನ್ ಡೆಸರ್ಟ್ಸ್, ಸೊ ಒನ್ ಆಫ್ ದ ಡ್ರೈಯೆಸ್ಟ್ ರೀಜನ್ ಇನ್ ದ ಅರ್ತ್, ಆ್ಯಂಡ್ ದಿಸ್ ಫಾಲ್ಸ್ ಅಂಡರ್ ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ರೀಜನ್. ಸೊ ಬಿಕಾಸ್ ಆಫ್ ದಿಸ್ ದೇರ್ ಇಸ್ ಅ ವೆರಿ ಲೋ ರೈನ್ಫಾಲ್ and high evaporation rates. Hence precipitation over Red Sea is extremely limited. So then coming to the statement 2, Red Sea it is a classic example for sea without river drainage. So ಇಲ್ಲಿ ಯಾವುದೇ ರೀತಿಯಾದ river drainage ಆಗಲ್ಲ. This is mainly because there is no perennial rivers draining into the
ರೆಡ್ ಸಿಗೆ ಯಾವುದೇ ರೀತಿಯಾದ ಪೆರೆನಿಯಲ್ ರಿವರ್ ಡ್ರೈನ್ ಆಗಲ್ಲ. ಸೊ ದೆನ್ ಕಮಿಂಗ್ ಟು ಅದರ್ ಇನ್ಫಾರ್ಮೇಷನ್. ಸೊ ರೆಡ್ ಸಿನಲ್ಲಿ ಏನಿದೆ, ಹೈ ಇವಾಪರೇಷನ್ ರೇಟ್ ಇದೆ, ಲ್ಯಾಕ್ ಆಫ್ ರಿವರ್ ಇನ್ಫ್ಲೋ ಇದೆ. ಬಿಕಾಸ್ ಆಫ್ ದ್ಯಾಟ್ salinity of Red Sea is very high. And Bab el Mandeb Strait, it connects the Red Sea with Gulf of Aden.